ಕಾಂಗ್ರೆಸ್ ಇವರಿಗೆ ಉತ್ತರ ಕೊಡ್ತಾ ಇದೆ. ಏನು ಉತ್ತರ ಕೊಡ್ತಾ ಇದೆ? ಹಿಂದೂ ದೇವಾಲಯ ಮಠಗಳಿಗೆ ಉದಾರ ಕೊಡುಗೆಯನ್ನ ನೀಡಿದ್ದು ಟಿಪ್ಪು ಸುಲ್ತಾನ್. ಹಿಂದೂ ದೇವಸ್ಥಾನಗಳಿಗೆ ಮಠಗಳಿಗೆ ಉದಾರ ಕೊಡುಗೆಯನ್ನ ನೀಡಿದ್ದಾರೆ ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. 156 ಹಿಂದೂ ದೇವಾಲಯಗಳಿಗೆ ನೆರವು ನೀಡಿದ್ದರು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ 4 ಬೆಳ್ಳಿ ಬಟ್ಟಲು ದಾನ ಮಾಡಿದ್ದರಂತೆ ಟಿಪ್ಪು ಸುಲ್ತಾನ್. ಬಾದ್ಶಾ ಅಂತ ಕರೆಸ್ಕೊಂಡಿದ್ದು ಟಿಪ್ಪು ಸುಲ್ತಾನ್. ಮನಸ್ಸು ಮಾಡಿದ್ರೆ ಬಂಗಾರ ಬಟ್ಟಲನ್ನು ಕೊಡಬಹುದಿತ್ತು, ಆ ಮಾತು ಬೇರೆ. ಬೆಳ್ಳಿ ಬಟ್ಟಲು ಕೊಟ್ಟಿದ್ದಾರೆ, ದಾನ ಮಾಡಿದಾರಂತೆ. ಆ ಬಟ್ಟಲು ಇಂದಿಗೂ ಕೂಡ ಪೂಜಾ ವಿಧಿಗಳಿಗೆ ಬಳಸಲಾಗುತ್ತೆ. 4 ಬೆಳ್ಳಿ ಪಾತ್ರೆಗಳಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿದೆ. ಶ್ರೀಕೃಷ್ಣ ಅಂತ ಬರೆದಿದ್ದಾರೆ. ನಂಜನಗೂಡಿನ ದೇವಸ್ಥಾನದಲ್ಲಿ ಶಿವ ವಿಗ್ರಹ ಸ್ಥಾಪಿಸೋದಕ್ಕೆ ಆದೇಶ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ನಂಜನಗೂಡಿನ ಶಿವಲಿಂಗವನ್ನ ಇಂದಿಗೂ ಬಾದ್ಶಾ ಲಿಂಗ ಅಂತಾನೆ ಕರೀತಾರೆ. 1776ರಲ್ಲಿ ತ್ರಿಪ್ರಯಾರ್ ರಾಮ ದೇವಸ್ಥಾನಕ್ಕೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳುತ್ತೆ. ಇಂಥವರ ಜಯಂತಿಯನ್ನ ಮಾಡೋದು ಬೇಡವಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ ಬಿಜೆಪಿಯನ್ನ. ಬಿಜೆಪಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ, 123 ಎಕರೆ 4 ಗುಂಟೆ, 123.04 ಎಕರೆ ಭೂಮಿಯನ್ನ ದಾನವಾಗಿ ನೀಡಿದ್ದು ಟಿಪ್ಪು ಸುಲ್ತಾನ್. ಶೃಂಗೇರಿ ಮಠಕ್ಕೂ ಟಿಪ್ಪು ಸುಲ್ತಾನ್ ನೆರವು ನೀಡಿದ್ದನಂತೆ. 1791 ಮರಾಠರು ಬೆಡ್ನೂರು ಮೇಲೆ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಶೃಂಗೇರಿ ಮಠವನ್ನ ಲೂಟಿ ಮಾಡಿದ್ರು, ದೋಚಿದ್ರು, ಶಾರದಾಂಬೆಯ ವಿಗ್ರಹವನ್ನ ನಾಶ ಮಾಡಿದ್ರು. ಈ ರೀತಿ ನಾಶ ಮಾಡಿದ ನಂತರ ಶಾರದಾಂಬೆ ವಿಗ್ರಹವನ್ನ ಮರುಸ್ಥಾಪಿಸೋದಕ್ಕೆ ಟಿಪ್ಪು ನೆರವು ನೀಡಿದ್ದ. ಮುತ್ತರಕುಂಟದ ಭಗವತಿ ದೇವಸ್ಥಾನಕ್ಕೆ 194.51 ಎಕರೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್. ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ಈಗಲೂ ಕೂಡ ಟಿಪ್ಪು ಹೆಸರಲ್ಲಿ ಸಲಾಮಾರತಿಯಾಗುತ್ತೆ. ಇದೆಲ್ಲನ್ನ ನೆನಪಿಸಿಕೊಳ್ಳಿ ಬಿಜೆಪಿಗರೇ ಅಂತ ಕಾಂಗ್ರೆಸ್ ತಿವಿಯುವಂತಹ ಕೆಲಸವನ್ನ ಮಾಡಿದೆ. ಇನ್ನು ನೆಕ್ಸ್ಟ್, ಕಾಂಗ್ರೆಸ್ ಇವರಿಗೆ ಉತ್ತರ ಕೊಡ್ತಾ ಇದೆ. ಏನು ಉತ್ತರ ಕೊಡ್ತಾ ಇದೆ? ಹಿಂದೂ ದೇವಾಲಯ ಮಠಗಳಿಗೆ ಉದಾರ ಕೊಡುಗೆಯನ್ನ ನೀಡಿದ್ದು ಟಿಪ್ಪು ಸುಲ್ತಾನ್. ಹಿಂದೂ ದೇವಸ್ಥಾನಗಳಿಗೆ ಮಠಗಳಿಗೆ ಉದಾರ ಕೊಡುಗೆಯನ್ನ ನೀಡಿದ್ದಾರೆ ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. 156 ಹಿಂದೂ ದೇವಾಲಯಗಳಿಗೆ ನೆರವು ನೀಡಿದ್ದರು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ 4 ಬೆಳ್ಳಿ ಬಟ್ಟಲು ದಾನ ಮಾಡಿದ್ದರಂತೆ ಟಿಪ್ಪು ಸುಲ್ತಾನ್. ಬಾದ್ಶಾ ಅಂತ ಕರೆಸ್ಕೊಂಡಿದ್ದು ಟಿಪ್ಪು ಸುಲ್ತಾನ್. ಮನಸ್ಸು ಮಾಡಿದ್ರೆ ಬಂಗಾರ ಬಟ್ಟಲನ್ನು ಕೊಡಬಹುದಿತ್ತು, ಆ ಮಾತು ಬೇರೆ. ಬೆಳ್ಳಿ ಬಟ್ಟಲು ಕೊಟ್ಟಿದ್ದಾರೆ, ದಾನ ಮಾಡಿದಾರಂತೆ. ಆ ಬಟ್ಟಲು ಇಂದಿಗೂ ಕೂಡ ಪೂಜಾ ವಿಧಿಗಳಿಗೆ ಬಳಸಲಾಗುತ್ತೆ. 4 ಬೆಳ್ಳಿ ಪಾತ್ರೆಗಳಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿದೆ. ಶ್ರೀಕೃಷ್ಣ ಅಂತ ಬರೆದಿದ್ದಾರೆ. ನಂಜನಗೂಡಿನ ದೇವಸ್ಥಾನದಲ್ಲಿ ಶಿವ ವಿಗ್ರಹ ಸ್ಥಾಪಿಸೋದಕ್ಕೆ ಆದೇಶ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ನಂಜನಗೂಡಿನ ಶಿವಲಿಂಗವನ್ನ ಇಂದಿಗೂ ಬಾದ್ಶಾ ಲಿಂಗ ಅಂತಾನೆ ಕರೀತಾರೆ. 1776ರಲ್ಲಿ ತ್ರಿಪ್ರಯಾರ್ ರಾಮ ದೇವಸ್ಥಾನಕ್ಕೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳುತ್ತೆ. ಇಂಥವರ ಜಯಂತಿಯನ್ನ ಮಾಡೋದು ಬೇಡವಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ ಬಿಜೆಪಿಯನ್ನ. ಬಿಜೆಪಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ, 123 ಎಕರೆ 4 ಗುಂಟೆ, 123.04 ಎಕರೆ ಭೂಮಿಯನ್ನ ದಾನವಾಗಿ ನೀಡಿದ್ದು ಟಿಪ್ಪು ಸುಲ್ತಾನ್. ಶೃಂಗೇರಿ ಮಠಕ್ಕೂ ಟಿಪ್ಪು ಸುಲ್ತಾನ್ ನೆರವು ನೀಡಿದ್ದನಂತೆ. 1791 ಮರಾಠರು ಬೆಡ್ನೂರು ಮೇಲೆ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಶೃಂಗೇರಿ ಮಠವನ್ನ ಲೂಟಿ ಮಾಡಿದ್ರು, ದೋಚಿದ್ರು, ಶಾರದಾಂಬೆಯ ವಿಗ್ರಹವನ್ನ ನಾಶ ಮಾಡಿದ್ರು. ಈ ರೀತಿ ನಾಶ ಮಾಡಿದ ನಂತರ ಶಾರದಾಂಬೆ ವಿಗ್ರಹವನ್ನ ಮರುಸ್ಥಾಪಿಸೋದಕ್ಕೆ ಟಿಪ್ಪು ನೆರವು ನೀಡಿದ್ದ. ಮುತ್ತರಕುಂಟದ ಭಗವತಿ ದೇವಸ್ಥಾನಕ್ಕೆ 194.51 ಎಕರೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್. ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ಈಗಲೂ ಕೂಡ ಟಿಪ್ಪು ಹೆಸರಲ್ಲಿ ಸಲಾಮಾರತಿಯಾಗುತ್ತೆ. ಇದೆಲ್ಲನ್ನ ನೆನಪಿಸಿಕೊಳ್ಳಿ ಬಿಜೆಪಿಗರೇ ಅಂತ ಕಾಂಗ್ರೆಸ್ ತಿವಿಯುವಂತಹ ಕೆಲಸವನ್ನ ಮಾಡಿದೆ.
ಇನ್ನು ನೆಕ್ಸ್ಟ್, ಕಾಂಗ್ರೆಸ್ ಇವರಿಗೆ ಉತ್ತರ ಕೊಡ್ತಾ ಇದೆ. ಏನು ಉತ್ತರ ಕೊಡ್ತಾ ಇದೆ? ಹಿಂದೂ ದೇವಾಲಯ ಮಠಗಳಿಗೆ ಉದಾರ ಕೊಡುಗೆಯನ್ನ ನೀಡಿದ್ದು ಟಿಪ್ಪು ಸುಲ್ತಾನ್. ಹಿಂದೂ ದೇವಸ್ಥಾನಗಳಿಗೆ ಮಠಗಳಿಗೆ ಉದಾರ ಕೊಡುಗೆಯನ್ನ ನೀಡಿದ್ದಾರೆ ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. 156 ಹಿಂದೂ ದೇವಾಲಯಗಳಿಗೆ ನೆರವು ನೀಡಿದ್ದರು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ 4 ಬೆಳ್ಳಿ ಬಟ್ಟಲು ದಾನ ಮಾಡಿದ್ದರಂತೆ ಟಿಪ್ಪು ಸುಲ್ತಾನ್. ಬಾದ್ಶಾ ಅಂತ ಕರೆಸ್ಕೊಂಡಿದ್ದು ಟಿಪ್ಪು ಸುಲ್ತಾನ್. ಮನಸ್ಸು ಮಾಡಿದ್ರೆ ಬಂಗಾರ ಬಟ್ಟಲನ್ನು ಕೊಡಬಹುದಿತ್ತು, ಆ ಮಾತು ಬೇರೆ. ಬೆಳ್ಳಿ ಬಟ್ಟಲು ಕೊಟ್ಟಿದ್ದಾರೆ, ದಾನ ಮಾಡಿದಾರಂತೆ. ಆ ಬಟ್ಟಲು ಇಂದಿಗೂ ಕೂಡ ಪೂಜಾ ವಿಧಿಗಳಿಗೆ ಬಳಸಲಾಗುತ್ತೆ. 4 ಬೆಳ್ಳಿ ಪಾತ್ರೆಗಳಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿದೆ. ಶ್ರೀಕೃಷ್ಣ ಅಂತ ಬರೆದಿದ್ದಾರೆ. ನಂಜನಗೂಡಿನ ದೇವಸ್ಥಾನದಲ್ಲಿ ಶಿವ ವಿಗ್ರಹ ಸ್ಥಾಪಿಸೋದಕ್ಕೆ ಆದೇಶ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ನಂಜನಗೂಡಿನ ಶಿವಲಿಂಗವನ್ನ ಇಂದಿಗೂ ಬಾದ್ಶಾ ಲಿಂಗ ಅಂತಾನೆ ಕರೀತಾರೆ. 1776ರಲ್ಲಿ ತ್ರಿಪ್ರಯಾರ್ ರಾಮ ದೇವಸ್ಥಾನಕ್ಕೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳುತ್ತೆ. ಇಂಥವರ ಜಯಂತಿಯನ್ನ ಮಾಡೋದು ಬೇಡವಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ ಬಿಜೆಪಿಯನ್ನ. ಬಿಜೆಪಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ, 123 ಎಕರೆ 4 ಗುಂಟೆ, 123.04 ಎಕರೆ ಭೂಮಿಯನ್ನ ದಾನವಾಗಿ ನೀಡಿದ್ದು ಟಿಪ್ಪು ಸುಲ್ತಾನ್. ಶೃಂಗೇರಿ ಮಠಕ್ಕೂ ಟಿಪ್ಪು ಸುಲ್ತಾನ್ ನೆರವು ನೀಡಿದ್ದನಂತೆ. 1791 ಮರಾಠರು ಬೆಡ್ನೂರ್ ಮೇಲೆ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಶೃಂಗೇರಿ ಮಠವನ್ನ ಲೂಟಿ ಮಾಡಿದ್ರು, ದೋಚಿದ್ರು, ಶಾರದಾಂಬೆಯ ವಿಗ್ರಹವನ್ನ ನಾಶ ಮಾಡಿದ್ರು. ಈ ರೀತಿ ನಾಶ ಮಾಡಿದ ನಂತರ ಶಾರದಾಂಬೆ ವಿಗ್ರಹವನ್ನ ಮರುಸ್ಥಾಪಿಸೋದಕ್ಕೆ ಟಿಪ್ಪು ನೆರವು ನೀಡಿದ್ದ. ಮುತ್ತರಕುಂಟದ ಭಗವತಿ ದೇವಸ್ಥಾನಕ್ಕೆ 194.51 ಎಕರೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್. ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ಈಗಲೂ ಕೂಡ ಟಿಪ್ಪು ಹೆಸರಲ್ಲಿ ಸಲಾಮಾರ್ತಿಯಾಗುತ್ತೆ. ಇದೆಲ್ಲನ್ನ ನೆನಪಿಸಿಕೊಳ್ಳಿ ಬಿಜೆಪಿಗರೇ ಅಂತ ಕಾಂಗ್ರೆಸ್ ತಿವಿಯುವಂತಹ ಕೆಲಸವನ್ನ ಮಾಡಿದೆ. ಇನ್ನು ನೆಕ್ಸ್ಟ್, ಕಾಂಗ್ರೆಸ್ ಇವರಿಗೆ ಉತ್ತರ ಕೊಡ್ತಾ ಇದೆ. ಏನು ಉತ್ತರ ಕೊಡ್ತಾ ಇದೆ? ಹಿಂದೂ ದೇವಾಲಯ ಮಠಗಳಿಗೆ ಉದಾರ ಕೊಡುಗೆಯನ್ನ ನೀಡಿದ್ದು ಟಿಪ್ಪು ಸುಲ್ತಾನ್. ಹಿಂದೂ ದೇವಸ್ಥಾನಗಳಿಗೆ ಮಠಗಳಿಗೆ ಉದಾರ ಕೊಡುಗೆಯನ್ನ ನೀಡಿದ್ದಾರೆ ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. 156 ಹಿಂದೂ ದೇವಾಲಯಗಳಿಗೆ ನೆರವು ನೀಡಿದ್ದರು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ 4 ಬೆಳ್ಳಿ ಬಟ್ಟಲು ದಾನ ಮಾಡಿದ್ದರಂತೆ ಟಿಪ್ಪು ಸುಲ್ತಾನ್. ಬಾದ್ಶಾ ಅಂತ ಕರೆಸ್ಕೊಂಡಿದ್ದು ಟಿಪ್ಪು ಸುಲ್ತಾನ್. ಮನಸ್ಸು ಮಾಡಿದ್ರೆ ಬಂಗಾರ ಬಟ್ಟಲನ್ನು ಕೊಡಬಹುದಿತ್ತು, ಆ ಮಾತು ಬೇರೆ. ಬೆಳ್ಳಿ ಬಟ್ಟಲು ಕೊಟ್ಟಿದ್ದಾರೆ, ದಾನ ಮಾಡಿದಾರಂತೆ. ಆ ಬಟ್ಟಲು ಇಂದಿಗೂ ಕೂಡ ಪೂಜಾ ವಿಧಿಗಳಿಗೆ ಬಳಸಲಾಗುತ್ತೆ. 4 ಬೆಳ್ಳಿ ಪಾತ್ರೆಗಳಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿದೆ. ಶ್ರೀಕೃಷ್ಣ ಅಂತ ಬರೆದಿದ್ದಾರೆ. ನಂಜನಗೂಡಿನ ದೇವಸ್ಥಾನದಲ್ಲಿ ಶಿವ ವಿಗ್ರಹ ಸ್ಥಾಪಿಸೋದಕ್ಕೆ ಆದೇಶ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ನಂಜನಗೂಡಿನ ಶಿವಲಿಂಗವನ್ನ ಇಂದಿಗೂ ಬಾದ್ಶಾ ಲಿಂಗ ಅಂತಾನೆ ಕರೀತಾರೆ. 1776ರಲ್ಲಿ ತ್ರಿಪ್ರಯಾರ್ ರಾಮ ದೇವಸ್ಥಾನಕ್ಕೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳುತ್ತೆ. ಇಂಥವರ ಜಯಂತಿಯನ್ನ ಮಾಡೋದು ಬೇಡವಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ ಬಿಜೆಪಿಯನ್ನ. ಬಿಜೆಪಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ, 123 ಎಕರೆ 4 ಗುಂಟೆ, 123.04 ಎಕರೆ ಭೂಮಿಯನ್ನ ದಾನವಾಗಿ ನೀಡಿದ್ದು ಟಿಪ್ಪು ಸುಲ್ತಾನ್. ಶೃಂಗೇರಿ ಮಠಕ್ಕೂ ಟಿಪ್ಪು ಸುಲ್ತಾನ್ ನೆರವು ನೀಡಿದ್ದನಂತೆ. 1791 ಮರಾಠರು ಬೆಡ್ನೂರ್ ಮೇಲೆ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಶೃಂಗೇರಿ ಮಠವನ್ನ ಲೂಟಿ ಮಾಡಿದ್ರು, ದೋಚಿದ್ರು, ಶಾರದಾಂಬೆಯ ವಿಗ್ರಹವನ್ನ ನಾಶ ಮಾಡಿದ್ರು. ಈ ರೀತಿ ನಾಶ ಮಾಡಿದ ನಂತರ ಶಾರದಾಂಬೆ ವಿಗ್ರಹವನ್ನ ಮರುಸ್ಥಾಪಿಸೋದಕ್ಕೆ ಟಿಪ್ಪು ನೆರವು ನೀಡಿದ್ದ. ಮುತ್ತರಕುಂಟದ ಭಗವತಿ ದೇವಸ್ಥಾನಕ್ಕೆ 194.51 ಎಕರೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್. ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ಈಗಲೂ ಕೂಡ ಟಿಪ್ಪು ಹೆಸರಲ್ಲಿ ಸಲಾಮಾರ್ತಿಯಾಗುತ್ತೆ. ಇದೆಲ್ಲನ್ನ ನೆನಪಿಸಿಕೊಳ್ಳಿ ಬಿಜೆಪಿಗರೇ ಅಂತ ಕಾಂಗ್ರೆಸ್
ತಿವಿಯುವಂತಹ ಕೆಲಸವನ್ನ ಮಾಡಿದೆ. ಇನ್ನು ನೆಕ್ಸ್ಟ್